ಕಲಬುರಗಿಯಲ್ಲಿ ಎಚ್ಕೆಇ ಸಂಸ್ಥೆ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿನ ಅಧ್ಯಯನ ಕಾನ್ವೊಕೇಷನ್ ಕಾರ್ಯಕ್ರಮ ಜೂನ್ 27ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೂನ್ 27ರಂದು ಸಂಜೆ 5 ಗಂಟೆಗೆ ಸಿಪಿಎಂ ಹಾಸ್ಟೆಲ್ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶರಣಪ್ಪ ಸಂಕನೂರ್ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶರಣಬಸಪ್ಪ ಹರ್ವಾಳ್, ಕಿರಣ್ ದೇಶ್ಮುಖ್, ಉದಯ್ ಕುಮಾರ್ ಚಿಂಚೋಳಿ, ಡಾಕ್ಟರ್ ಕೈಲಾಶ್ ಪಾಟೀಲ್ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಆಜ 32 ಕನ್ನಡ ನ್ಯೂಸ್, ಕಲಬುರಗಿ. ಎಚ್ಕೆಇ ಸಂಸ್ಥೆಯ ಅಡಿಯಲ್ಲಿ ನಡೀತಾ ಇರುವ MR ಮೆಡಿಕಲ್ ಕಾಲೇಜ್ 63-64ನೇ ವರ್ಷದಲ್ಲಿ ಇದು ಪ್ರಾರಂಭ ಆದಂಥ ಸಂಸ್ಥೆ. ಇದರ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಇದೇ 27ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ನಡೆಯಲಿದೆ. ಇದು ನಮ್ಮ CPM ಹಾಸ್ಟೆಲ್ ಕ್ಯಾಂಪಸ್ನಲ್ಲಿದ್ದಂಥ ಸ್ಯಾಕ್ ಸೆಂಟರಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮವರೇ ಆದ ನಮ್ಮ ಹಿಂದಿನ ವಿದ್ಯಾರ್ಥಿ MR ಮೆಡಿಕಲ್ ಕಾಲೇಜಿನಲ್ಲಿ ಪಾಸ್ ಆದಂಥ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಮಂತ್ರಿಗಳಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮುಖ್ಯ ಅತಿಥಿಗಳಾಗಿ ಬರೋರಿದ್ದಾರೆ. ಗೆಸ್ಟ್ ಆಫ್ ಆನರ್ ಆಗಿ ಮಾನ್ಯ ರಾಹುಲ್ ಶರಣಪ್ಪ ಸಂಕನೂರ್ ಅವರು, ನಮ್ಮ ಜಿಲ್ಲೆಯ ಸಿಇಒಗಳು, ಜಿಲ್ಲಾ ಪಂಚಾಯಿತಿಯ ಸಿಇಒಗಳು ಈ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಫ್ ಆನರ್ ಆಗಿ ಬರ್ತಾ ಇದ್ದಾರೆ. ನಮ್ಮ ಮಧ್ಯದಲ್ಲಿದೆ ಈಗ ಮಾನ್ಯ ಉದಯ್ ಕುಮಾರ್ ಚಿಂಚೋಳಿಯವರು, ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಬಂದಿದ್ದಾರೆ. ಈಗ ಅವರಿಗೂ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ನಾನು ಇದೇ ಹೇಳಿದಂತೆ ರಾಹುಲ್ ಸಂಕನೂರ್ ಅವರು, ಶರಣಪ್ಪ ಸಂಕನೂರ್ ಅವರು, CEO ಅವರು ಗೆಸ್ಟ್ ಆಫ್ ಆನರ್ ಆಗಿ ಇರ್ತಾರೆ. ಮತ್ತು ನಾನು ಆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ನಾನು ಪ್ರಿಸೈಡ್ ಮಾಡ್ತೀನಿ. ಆ ಈ ಕಾರ್ಯಕ್ರಮದಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ ಆದಂಥ ರಾಜು ಭೀಮಳ್ಳಿಯವರು, ಮಾನ್ಯ ಕಾರ್ಯದರ್ಶಿಗಳಾದಂಥ ಉದಯ್ ಚಿಂಚೋಳಿಯವರು, ಜಂಟಿ ಕಾರ್ಯದರ್ಶಿಗಳಾದಂಥ ಕೈಲಾಶ್ ಪಾಟೀಲ್ ಅವರು ಮತ್ತು ಎಲ್ಲ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು, ಹರ್ವಾಳ್ ಅವರಾಗಲಿ ಅಥವಾ ಕಿರಣ್ ಅವರು, ಗಂಟಿಯವರು ಮತ್ತು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಈ ವರ್ಷ 140 ಮೆಡಿಕಲ್ ಗ್ರ್ಯಾಜುಯೇಟ್ಸ್ ಅವರಿಗೆ ನಾವು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟನ್ನು ಕೊಡ್ತೇವೆ. ಜೊತೆಗೆ ಅವರು 140 ಮೆಡಿಕಲ್ ಗ್ರ್ಯಾಜುಯೇಟ್ಸ್ ವಿಲ್ ಬಿ ಅಡ್ಮಿನಿಸ್ಟರ್ಡ್ ದ ಚರ್ಕ ಶಪತ್ತು ಅಂತ ಒಂದು ಪ್ರಮಾಣ ವಚನ ಮಾಡಿಸ್ತೀವಿ. 12 ಜನ ಗೋಲ್ಡ್ ಮೆಡಲನ್ನು ಪಡೆದಿದ್ದಾರೆ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದವರು ಅವರಿಗೆ ಗೋಲ್ಡ್ ಮೆಡಲನ್ನು ಕೊಡ್ತಾರೆ. 12 ಗ್ರ್ಯಾಜುಯೇಟ್ಸ್ ಹ್ಯಾವ್ ಬಿನ್ ಗಿವನ್ ಗೋಲ್ಡ್ ಮೆಡಲ್. ಈ 2026 ಏಪ್ರಿಲಲ್ಲಿ ನಡೆದಂಥ ಈ ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿನ 95.48% ಜನ ಪಾಸಾಗಿದ್ದಾರೆ. ಇದರಲ್ಲಿ 73 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. 73 ಸ್ಟೂಡೆಂಟ್ಸ್. ಅಂತ ನಮ್ಮ ಮೆಡಿಕಲ್ ಕಾಲೇಜಲ್ಲಿ
ಅಂದರೆ ಸುಮಾರು ವರ್ಷದಿಂದ ಈ ಕಾಲೇಜ್ ಇರೋದ್ರಿಂದ ಈ ಭಾಗದಲ್ಲಿ ವಿಶ್ವದ ಅನೇಕ ಭಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಳ ಯಶಸ್ಸಿನ ತಮ್ಮ ಪ್ರಾಕ್ಟೀಸನ್ನು ತಮ್ಮ ಸೇವೆಯನ್ನು ಮುಂದುವರಿಸಿದ್ದಾರೆ ಅಂತ ಹೇಳಲಿಕ್ಕೂ ಕೂಡ ನನಗೆ ಅತ್ಯಂತ ಸಂತೋಷ ಆಗುತ್ತೆ. ನಮ್ಮ ಸಂಸ್ಥೆ ಅಡಿಯಲ್ಲಿ 2 ಕಣ್ಣುಗಳು ಅಥವಾ ಭಾಳ ಮುಖ್ಯವಾದಂಥ ನಮ್ಮ ಸಂಸ್ಥೆ ಅಂತಂದರೆ 58ರಲ್ಲಿ ಪ್ರಾರಂಭ ಆದಂಥ PDA ಕಾಲೇಜ್ ಆಫ್ ಇಂಜಿನಿಯರಿಂಗ್, ಪೂಜ್ಯ ದೊಡ್ಡಪ್ಪ ಅಪ್ಪ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಂದು, ಮತ್ತು 63-64ರಲ್ಲಿ ಪ್ರಾರಂಭ ಆದಂಥ EMR ಮೆಡಿಕಲ್ ಕಾಲೇಜ್. ಮೆಡಿಕಲ್ ಕಾಲೇಜ್ ಬಗ್ಗೆ ಕೆಲವು ನಾವೇನು ಫೆದರಿಂದ ಕ್ಯಾಪ್ ಅಂತ ಹೇಳ್ತೀವಿ, ಕೆಲವು ಅದರ ಅಂಗಸಂಸ್ಥೆಯ ರೀತಿಯಲ್ಲಿ ನಾವು ಆ್ಯಡ್ ಮಾಡಿದಂಥ ಈ ವರ್ಷ ಅಂತಂದರೆ ನಾವು ಫಿಸಿಯೋಥೆರಪಿ ಕಾಲೇಜ್ನೂ ಕೂಡ ಮಾಡಿದ್ದೇವೆ. ಫಿಸಿಯೋಥೆರಪಿ ಕಾಲೇಜ್ ಒಂದು, ಅಲ್ಲಿ 60 ಸೀಟ್ಗಳು ಲಭ್ಯ ಇದ್ದಾವೆ. ಜೊತೆಗೆ ನಾವು ಅಲೈಡ್ ಹೆಲ್ತ್ ಸೈನ್ಸಸ್ 6 ಬ್ರಾಂಚಸ್ಗಳನ್ನು ಅಲೈಡ್ ಹೆಲ್ತ್ ಸೈನ್ಸಸ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ನಾವು ತೆಗೆದುಕೊಂಡಿದ್ದೇವೆ. 110 ಅಲೈಡ್ ಸೈನ್ಸಸ್ ಅಡಿಯಲ್ಲಿ ವಿ ಹ್ಯಾವ್ 110 ಸೀಟ್ಸ್, 110 ಸೀಟ್ಗಳಿದ್ದಾವೆ. 6 ಬ್ರಾಂಚಸ್ ಸರ್. 6 ಬ್ರಾಂಚಸ್ ಹೆಸರು ಕೊಡ್ತೀನಿ ಸರ್, ಈಗ ಪ್ಯಾಪ್ಲೆಟ್ ಇತ್ತಲ್ಲ.